ಒಂದು ಮುಸ್ಲಿಂ ಹೆಣ್ಮಗಳು ಉದ್ಘಾಟನೆ ಮಾಡಿದ್ರೆ ಏನು ತಪ್ಪಿದೆ ಅಂತ ನಿಮ್ಗೆ ಅನ್ನಿಸ್ಬೋದು. ಖಂಡಿತ ಏನು ತಪ್ಪಿಲ್ಲ. ಈ ಭಾಷೆಯ ಬಗ್ಗೆ ಮತ್ತು ನಮ್ಮ ನಾಡಿನ ಕುಲದೇವತೆಗಳ ಬಗ್ಗೆ, ನಾಡದೇವತೆಗಳ ಬಗ್ಗೆ, ನಾವು ಒಪ್ಕೊಂಡಿರ್ತಕ್ಕಂತಹ ಚಾಮುಂಡೇಶ್ವರಿಯ ಬಗ್ಗೆ ಅಥವಾ ನಾವು ಆರಾಧಿಸುವಂತಹ ಚಾಮುಂಡೇಶ್ವರಿಯ ಬಗ್ಗೆ ಈ ಹೆಣ್ಣುಮಗಳಿಗೆ, ಈ ಭಾನು ಮುಸ್ತಕಮ್ಮ ಹೆಣ್ಣುಮಗಳಿದ್ದಾಳಲ್ವ, ಈ ಹೆಣ್ಣುಮಗಳಿಗೆ ಇರೋ ಧೋರಣೆ ಏನು? ನೀವು ಮೂರ್ತಿ ಪೂಜೆಯನ್ನು ನಂಬ್ತೀರಾ? ಅದನ್ನು ಹೇಳಿ. ನೀವು ನಿಮ್ಮ ಹಣೆ ಮೇಲೆ ಅರಿಶಿನ ಕುಂಕುಮನ ಇಟ್ಕೊಳ್ತೀರಾ? ಹೇಳಿ. ಅರಿಶಿನ ಕುಂಕುಮ ಹಿಂದೂ ಸಂಪ್ರದಾಯದ ಸಂಕೇತ, ನೀವು ಇಡ್ತೀರಾ? ಅದನ್ನು ಹೇಳಿ. ನೀವು ಚಾಮುಂಡೇಶ್ವರಿಗೆ ತೆಂಗಿನಕಾಯಿ ಹೊಡಿತೀರಾ? ಹೇಳಿ. ನೀವು ಚಾಮುಂಡೇಶ್ವರಿಯ ದರ್ಶನ ಮಾಡಿ, ಚಾಮುಂಡೇಶ್ವರಿಯ ವಿಧಿವತ್ತಾಗಿ ನೀವು ಪೂಜೆ ಪುನಸ್ಕಾರಗಳನ್ನ ದಸರಾದಲ್ಲಿ ಮಾಡ್ತೀರಾ? ಹೇಳಿ. ಇಲ್ಲ ನೀವು ಹೇಳಿ, ಇಲ್ಲ ನಿಮ್ಮ ಸರ್ಕಾರದ ಹತ್ರ ಹೇಳಿಸಿ. ನಮ್ಮ ಘನತೆವೆತ್ತ ಅದೇ ಭಾಗದಿಂದ ಬಂದಿರತಕ್ಕಂತಹ ಒಬ್ಬ ದಲಿತ ಹಿನ್ನೆಲೆ ಇರತಕ್ಕಂತಹ ಒಬ್ಬ ದಲಿತ ನಾಯಕ ಮಹಾದೇವಪ್ಪನವ್ರು ಏನು ಹೇಳ್ತಾರೆ ಅಂದರೆ, ಇವತ್ತು ಇದು ಒಂದು ಧಾರ್ಮಿಕ ಹಬ್ಬ ಅಲ್ವೇ ಅಲ್ಲ, ಇದೊಂದು ಸಾಮಾಜಿಕ ಹಬ್ಬ, ಹಾಗಾಗಿ ಯಾರು ಬೇಕಾದರೂ ಉದ್ಘಾಟನೆ ಮಾಡ್ಬೋದು. ಈ ದೇಶಕ್ಕೆ ಸ್ವಾತಂತ್ರ್ಯ ಬಂದ ಮೇಲೆ ಅಥವಾ ಈ ದೇಶ ಪ್ರಜಾಪ್ರಭುತ್ವವನ್ನು ಒಪ್ಕೊಂಡ ಮೇಲೆ ಈ ಹಬ್ಬನ ಶುರು ಮಾಡಿದ್ದ? ಖಂಡಿತ ಅಲ್ಲ. ಈ ಹಬ್ಬ 480 ವರ್ಷಕ್ಕಿಂತ ಹಿಂದೆಯಿಂದನೇ ಮೈಸೂರು ಮಹಾರಾಜರು ಈ ಸಂಸ್ಕಾರನ ಬೆಳೆಸ್ಕೊಂಡು ಬಂದಿದ್ದಾರೆ. ಇದೊಂದು ಧಾರ್ಮಿಕ ವಿಧಾನಗಳ ಪ್ರಕಾರ, ಹಿಂದೂ ಸಂಪ್ರದಾಯದ ಪ್ರಕಾರ ಈ ಹಬ್ಬನ ಮಾಡ್ಕೊಂಡು ಬಂದಿದ್ದಾರೆ. ತದನಂತರದಲ್ಲಿ ಈ ದೇಶ ಸ್ವಾತಂತ್ರ್ಯವಾದ ಮೇಲೆ, ಪ್ರಜೆಗಳಿಗೆ ಕೈನಲ್ಲಿ ಆಡಳಿತ ಬಂದ ಮೇಲೆ ಇದನ್ನು ಒಂದು ನಾಡ ಹಬ್ಬ ಆಗಿ ಪರಿವರ್ತನೆ ಮಾಡಿದ್ದಲ್ವ. ಇದು ಸರ್ಕಾರದ ಹಬ್ಬನೇ ಅನ್ನೋದಾದರೆ ನೀವು ಯಾಕೆ ನವರಾತ್ರಿಯಲ್ಲೇ ಮಾಡ್ಬೇಕು? ಇದನ್ನು ಯಾಕ್ರಿ ಮಾಡ್ತೀರ ನವರಾತ್ರಿಯಲ್ಲೇ? ಇದನ್ನು ನಿಮ್ಗೆ ಇಷ್ಟ ಬಂದಾಗ ಯಾವಾಗಲೂ ಮಾಡ್ಕೊಳ್ಳಿ. ಯಾರು ಅಲ್ಲ ಒಬ್ಬನೇ ದೇವರು, ಮಿಕ್ಕಿದ್ದು ಏನೂ ಇಲ್ಲ, ನಾವು ಅಲ್ಲಾನೇ ಒಪ್ತೀವಿ, ನಮಗೆ ಅಲ್ಲ ಬಿಟ್ಟು ಇನ್ನೇನೂ ಇಲ್ಲ ಅನ್ನೋ ಒಂದು ಧರ್ಮನ ಆಚರಣೆ ಮಾಡೋ ಒಂದು ಹೆಣ್ಣುಮಗಳನ್ನ ಕರ್ಕೊಂಡೋಗಿ ಇವತ್ತು ಅದರಲ್ಲೂ ಸಹ ಬೇರೆ ಅನ್ಯ ಧರ್ಮಗಳನ್ನು ವಿರೋಧ ಮಾಡೋಂಥ ಒಂದು ಹೆಣ್ಣುಮಗಳು, ಮತ್ತು ಇಲ್ಲಿನ ಭಾಷೆ ಬಗ್ಗೆ ಆಗಲಿ, ಇಲ್ಲಿನ ಚಾಮುಂಡೇಶ್ವರಿಯ ಬಗ್ಗೆ ಆಗಲಿ ಆಕೆನೇ ಹೇಳಿರೋದ್ರಿಂದ ನಾನು ಹೇಳ್ತಾ ಇದ್ದೀನಿ. ಆಕೆಗೆ ನಂಬಿಕೆನೇ ಇಲ್ಲ. ಒಂದು ನಂಬಿಕೆ ಇಲ್ಲದಿರೋ ಹೆಣ್ಣುಮಗಳನ್ನ ಕರ್ಕೊಂಡೋಗಿ ಇವತ್ತು 7 ಕೋಟಿ ಜನರ ನಂಬಿಕೆಗಳಿಗೆ ನೀವು ಧಕ್ಕೆ ಮಾಡ್ತಾ ಇಲ್ವಾ ಸಿದ್ದರಾಮಯ್ಯನವರೇ? TV ವಿಕ್ರಮದ ಪ್ರೀತಿಯ ನೋಡುಗರಿಗೆ ಟ್ಯಾಕ್ಸಿವಾಲಾ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ನರಸಿಂಹಮೂರ್ತಿ. ವೀಕ್ಷಕರೇ, ಇವತ್ತು ಕರ್ನಾಟಕದಲ್ಲಿ ಈ ಸಿದ್ದರಾಮಯ್ಯನವರ ಕಾಂಗ್ರೆಸ್ ಸರ್ಕಾರ ಬರೀ ವಿವಾದಗಳನ್ನ ಹುಟ್ಟಾಕೋ ಒಂದು ಸಂದರ್ಭನ ಸೃಷ್ಟಿ ಮಾಡಿದೆ. ಏನಕ್ಕೆ ಅಂದರೆ ನೋಡಿ, ದಸರಾ ಹತ್ರ ಬರ್ತಾಯಿದೆ. ದಸರಾ ಈ ರಾಜ್ಯದ ಒಂದು ಧಾರ್ಮಿಕ ಸಂಕೇತ. ಈ ಒಂದು ದಸರಾ ಹಬ್ಬದ ಉದ್ಘಾಟನೆಗೆ ಇವತ್ತು ಭಾನು ಮುಸ್ತಾಕ್ ಅಂತ ಒಂದು ಮುಸಲ್ಮಾನ್ ಹೆಣ್ಣುಮಗಳನ್ನ ಇವತ್ತು ದಸರಾ ಉದ್ಘಾಟನೆಗೆ ರಾಜ್ಯ ಸರ್ಕಾರ ಆಹ್ವಾನ ಮಾಡಿದೆ. ಇದು ತುಂಬ ಇವತ್ತು ಟೀಕೆಗಳಿಗೆ ಗುರಿಯಾಗಿದೆ. ಯಾಕಪ್ಪ ಇದು ಟೀಕೆ ಆಗಬೇಕು ಅಂತ ನಿಮಗೆ ಅನ್ನಿಸ್ಬೋದು. ಒಂದು ಮುಸ್ಲಿಂ ಹೆಣ್ಮಗಳು ಉದ್ಘಾಟನೆ ಮಾಡಿದ್ರೆ ಏನು ತಪ್ಪಿದೆ ಅಂತ ನಿಮ್ಗೆ ಅನ್ನಿಸ್ಬೋದು. ಖಂಡಿತ ಏನು ತಪ್ಪಿಲ್ಲ. ಒಂದು ಮುಸಲ್ಮಾನ್ ಹೆಣ್ಮಗಳಾಗಲಿ, ಒಂದು ಮುಸಲ್ಮಾನರಾಗಲಿ ಉದ್ಘಾಟನೆ ಮಾಡೋದ್ರಲ್ಲಿ ಯಾವ ತಪ್ಪು ಇಲ್ಲ, ನಮ್ಮದೇನು ಅಭ್ಯಂತರವೂ ಇಲ್ಲ. ಆದರೆ ಇಲ್ಲಿ ಏನಕ್ಕೆ ನಾವು ಇದನ್ನು ವಿರೋಧ ಮಾಡ್ತಿದ್ದೀವಿ, ಇವತ್ತು ಯಾಕೆ ಹಿಂದೂ ಸಮಾಜ ಇದನ್ನು ವಿರೋಧ ಮಾಡಬೇಕು ಅಂದರೆ, ಈ ಹೆಣ್ಣುಮಗಳ ಧೋರಣೆನ ನಾವಿಲ್ಲಿ ಅರ್ಥ ಮಾಡ್ಕೊಳ್ಬೇಕು. 2023ರಲ್ಲಿ ಈ ಹೆಣ್ಣುಮಗಳು ಒಂದು ಭಾಷಣದಲ್ಲಿ ಈ ಹೆಣ್ಣುಮಗಳು ಹೇಳ್ತಾಳೆ, ಕನ್ನಡನ ನೀವಿವತ್ತು ಒಂದು ಅರಿಶಿಣ ಮತ್ತು ಕೆಂಪು ಬಣ್ಣದಲ್ಲಿ ಅರಿಶಿಣ ಕುಂಕುಮದ ಲೇಪನ ಮಾಡಿ ಇವತ್ತು ನೀವು ಕನ್ನಡದ ಬಾವುಟ ಮಾಡಿ ಚಾಮುಂಡೇಶ್ವರಿಗೆ ಒದಿಸಿ ನೀವು ಆಕೆನ ತೊಗೊಂಡೋಗಿ ಸಿಂಹಾಸನದ ಮೇಲೆ ಕೂರಿಸ್ಬಿಟ್ಟಿದ್ದೀರಿ. ನಾನು ಎಲ್ಲಿ ಕೂರಲಿ, ಏನನ್ನು ನೋಡಲಿ ಅಂತ ಈ ಹೆಣ್ಣುಮಗಳು ಒಂದು ಹೇಳಿಕೆ ಮಾಡ್ತಾಳೆ. ಅಂದರೆ ಈ ಹೆಣ್ಣುಮಗಳ ಮಾನಸಿಕತೆ, ಈ ಹೆಣ್ಣುಮಗಳು ಈ ಭಾಷೆಯ ಬಗ್ಗೆ ಮತ್ತು ನಮ್ಮ ನಾಡಿನ ಕುಲದೇವತೆಗಳ ಬಗ್ಗೆ, ನಾಡದೇವತೆಗಳ ಬಗ್ಗೆ, ನಾವು ಒಪ್ಕೊಂಡಿರ್ತಕ್ಕಂತಹ ಚಾಮುಂಡೇಶ್ವರಿಯ ಬಗ್ಗೆ ಅಥವಾ ನಾವು ಆರಾಧಿಸುವಂತಹ ಚಾಮುಂಡೇಶ್ವರಿಯ ಬಗ್ಗೆ ಈ ಹೆಣ್ಣುಮಗಳಿಗೆ, ಈ ಭಾನು ಮುಸ್ತಕಮ್ಮ ಹೆಣ್ಣುಮಗಳಿದ್ದಾಳಲ್ವ, ಈ ಹೆಣ್ಣುಮಗಳಿಗೆ ಇರೋ ಧೋರಣೆ ಏನು ಪ್ರಶ್ನೆ ಇವತ್ತು ಇಲ್ಲಿ ಹುಟ್ತಾ ಇರೋದು. ಆ ಹೆಣ್ಣುಮಗಳು ಉದ್ಘಾಟನೆ ಯಾಕೆ ಮಾಡ್ತಿದ್ದಾರೆ ಅನ್ನೋದು ಪ್ರಶ್ನೆ ಅಲ್ವೇ ಅಲ್ಲ. ಇಲ್ಲಿ ಈ ಹೆಣ್ಣುಮಗಳು ಹೊಂದಿರತಕ್ಕಂತಹ ಮಾನಸಿಕ ಸ್ಥಿತಿ, ಅನ್ಯ ಧರ್ಮಗಳ ಬಗ್ಗೆ ಈ ಹೆಣ್ಣುಮಗಳಿಗೆ ಇರ್ತಕ್ಕಂತಹ ಮನಸ್ಥಿತಿ ಇವತ್ತು ಪ್ರಶ್ನೆ ಮಾಡಬೇಕಾಗಿರೋದು. ಆದರೆ ಸರ್ಕಾರ ಏನು ಹೇಳ್ತಿದೆ ಇವತ್ತು, ಇದು ಒಂದು ಸಾಂಸ್ಕೃತಿಕ ಹಬ್ಬ, ಇದು ಒಂದು ಧಾರ್ಮಿಕ ಹಬ್ಬ ಅಲ್ವೇ ಅಲ್ಲ ಅಂತ ಹೇಳಿಬಿಟ್ಟು ನಮ್ಮ ಘನತೆವೆತ್ತ ಅದೇ ಭಾಗದಿಂದ ಬಂದಿರತಕ್ಕಂತಹ ಒಬ್ಬ ದಲಿತ ಹಿನ್ನೆಲೆ ಇರತಕ್ಕಂತಹ ಒಬ್ಬ ದಲಿತ ನಾಯಕ ಮಹಾದೇವಪ್ಪನವ್ರು ಏನು ಹೇಳ್ತಾರೆ ಅಂದರೆ, ಇವತ್ತು ಇದು ಒಂದು ಧಾರ್ಮಿಕ ಹಬ್ಬ ಅಲ್ವೇ ಅಲ್ಲ, ಇದೊಂದು ಸಾಮಾಜಿಕ ಹಬ್ಬ, ಹಾಗಾಗಿ ಯಾರು ಬೇಕಾದರೂ ಉದ್ಘಾಟನೆ ಮಾಡ್ಬೋದು. ಮಿಸ್ಟರ್ ಮಹಾದೇವಪ್ಪನವರೇ, ನಿಮ್ಮ ಮೆದುಳಿನಲ್ಲಿ ಏನಾದರೂ ಒಂದು ಚೂರು ಬುದ್ಧಿ ಇದೆಯಾ?
ಏನಕ್ಕೆ ಅಂದರೆ ನೀವು ಅದೇ ಭಾಗದಿಂದನೇ ಬಂದಿರತಕ್ಕಂಥವ್ರು, ಮತ್ತು ಇದರ ಇತಿಹಾಸ ಕೂಡ ನಿಮಗೆ ಚೆನ್ನಾಗಿ ಗೊತ್ತಿದೆ. ಯಾವತ್ತಿಂದ ಇದನ್ನು ನೀವು ಧಾರ್ಮಿಕ ಹಬ್ಬ ಅಲ್ಲ ಅಂತ ಹೇಳಿದಕ್ಕೆ ಶುರು ಮಾಡಿದ್ರಿ? ಯಾವಾಗಿಂದ ಹೋಗಲಿ ಸರ್ಕಾರಗಳು ಈ ಹಬ್ಬನ ಮಾಡಲಿಕ್ಕೆ ಶುರು ಮಾಡ್ತು? ಇಲ್ಲಿ ಈ ದೇಶಕ್ಕೆ ಸ್ವಾತಂತ್ರ್ಯ ಬಂದ ಮೇಲೆ ಅಥವಾ ಈ ದೇಶ ಪ್ರಜಾಪ್ರಭುತ್ವನ ಒಪ್ಕೊಂಡ್ಮೇಲೆ ಈ ಹಬ್ಬನ ಶುರು ಮಾಡಿದ್ದ? ಖಂಡಿತ ಅಲ್ಲ. ಈ ಹಬ್ಬ 480 ವರ್ಷಕ್ಕಿಂತ ಹಿಂದೆಯಿಂದನೇ ಮೈಸೂರು ಮಹಾರಾಜರು ಈ ಸಂಸ್ಕಾರನ ಬೆಳೆಸ್ಕೊಂಡು ಬಂದಿದ್ದಾರೆ. ಇದೊಂದು ಧಾರ್ಮಿಕ ವಿಧಾನಗಳ ಪ್ರಕಾರ, ಹಿಂದೂ ಸಂಪ್ರದಾಯದ ಪ್ರಕಾರ ಈ ಹಬ್ಬನ ಮಾಡ್ಕೊಂಡು ಬಂದಿದ್ದಾರೆ. ತದನಂತರದಲ್ಲಿ ಈ ದೇಶ ಸ್ವಾತಂತ್ರ್ಯವಾದ ಮೇಲೆ ಪ್ರಜೆಗಳಿಗೆ ಕೈನಲ್ಲಿ ಆಡಳಿತ ಬಂದ ಮೇಲೆ ಇದನ್ನು ಒಂದು ನಾಡ ಹಬ್ಬ ಆಗಿ ಪರಿವರ್ತನೆ ಮಾಡಿದ್ದಲ್ವಾ? ನೀವು ಹೇಳಿ, ಈಗ ಇದು ಧಾರ್ಮಿಕ ಹಬ್ಬವೋ ಅಥವಾ ನೀವೇ ಹೇಳ್ದಂಗೆ ಸರ್ಕಾರದ ಹಬ್ಬವೋ ಹೇಳಿ. ಇದು ಸರ್ಕಾರದ ಹಬ್ಬನೇ ಅನ್ನೋದಾದರೆ ನೀವು ಯಾಕೆ ನವರಾತ್ರಿಯಲ್ಲೇ ಮಾಡ್ಬೇಕು ಇದನ್ನು? ಯಾಕ್ರಿ ಮಾಡ್ತೀರಿ ನವರಾತ್ರಿಯಲ್ಲೇ ಇದನ್ನು? ನಿಮ್ಗೆ ಇಷ್ಟ ಬಂದಾಗ ಯಾವಾಗಲೂ ಮಾಡ್ಕೊಳ್ಳಿ. ಜನವರಿನಲ್ಲೋ ಡಿಸೆಂಬರಲ್ಲೋ ಫೆಬ್ರವರಿನಲ್ಲೋ ಮಾಡ್ಕೋಬೋದಲ್ಲ. ಅದನ್ನೇನು ಆಗಲೇ ಮಾಡಬೇಕು ಅಂತ ಹೇಳೋದು ತಪ್ಪು ಹೇಳ್ತಿದ್ದೀರಿ ನೀವು. ಇದು ಒಂದು ಹಿಂದೂ ಧಾರ್ಮಿಕ ಸಂಪ್ರದಾಯದ ಪ್ರಕಾರನೇ ನಡೆಯೋ ಹಬ್ಬ. 9 ದಿನ ನವರಾತ್ರಿ ಏನಂತ ನಾವು ಈಗ ಕರಿತೀವಿ, 9 ದಿನ ಇದು ನಮ್ಮ ಹಬ್ಬ ನವರಾತ್ರಿ. 9 ದಿನಕ್ಕೂ ಕೂಡ ಒಂದೊಂದು ದಿನಕ್ಕೂ ಅದರದ್ದೇ ಆದಂತಹ ಪಾವಿತ್ರತೆ ಇದೆ, ಅದರದ್ದೇ ಆದಂತಹ ಕಟ್ಟಳೆಗಳಿದೆ. ಆ 9 ದಿನಗಳು ನಾನಾ ರೀತಿಯ ಪೂಜೆ ಪುನಸ್ಕಾರಗಳು ಚಾಮುಂಡೇಶ್ವರಿಗೆ ನಡೀತೆ ಕಣ್ರಿ. ನೀವು ಇದನ್ನೆಲ್ಲ ಬಿಟ್ಟು ಇವತ್ತು ಯಾರು ಅಲ್ಲ ಒಬ್ಬನೇ ದೇವರು, ಮಿಕ್ಕಿದ್ದು ಏನೂ ಇಲ್ಲ, ನಾವು ಅಲ್ಲಾನೇ ಒಪ್ತೀವಿ, ನಮಗೆ ಅಲ್ಲ ಬಿಟ್ಟು ಇನ್ನೇನೂ ಇಲ್ಲ ಅನ್ನೋ ಒಂದು ಧರ್ಮನ ಆಚರಣೆ ಮಾಡೋ ಒಂದು ಹೆಣ್ಣುಮಗಳನ್ನ ಕರ್ಕೊಂಡೋಗಿ ಇವತ್ತು ಅದರಲ್ಲೂ ಸಹ ಬೇರೆ ಅನ್ಯ ಧರ್ಮಗಳನ್ನು ವಿರೋಧ ಮಾಡೋಂಥ ಒಂದು ಹೆಣ್ಣುಮಗಳು, ಮತ್ತು ಇಲ್ಲಿನ ಭಾಷೆ ಬಗ್ಗೆ ಆಗಲಿ, ಇಲ್ಲಿನ ಚಾಮುಂಡೇಶ್ವರಿಯ ಬಗ್ಗೆ ಆಗಲಿ ಆಕೆನೇ ಹೇಳಿರೋದ್ರಿಂದ ನಾನು ಹೇಳ್ತಾ ಇದ್ದೀನಿ. ಆಕೆಗೆ ನಂಬಿಕೆನೇ ಇಲ್ಲ. ಒಂದು ನಂಬಿಕೆ ಇಲ್ಲದಿರೋ ಹೆಣ್ಣುಮಗಳನ್ನ ಕರ್ಕೊಂಡೋಗಿ ಇವತ್ತು 7 ಕೋಟಿ ಜನರ ನಂಬಿಕೆಗಳಿಗೆ ನೀವು ಧಕ್ಕೆ ಮಾಡ್ತಾ ಇಲ್ವಾ ಸಿದ್ದರಾಮಯ್ಯನವರೇ? ಹೇಳಿ. ಸಾಕಷ್ಟು ಜನ ಮಾತಾಡ್ತಿದ್ದಾರೆ, ಹಿಂದೆ ನಿಸಾರ್ ಅಹಮದ್ ಅವರು ಉದ್ಘಾಟನೆ ಮಾಡಿರಲಿಲ್ವಾ? ದಸರಾ ಉದ್ಘಾಟನೆ ಮಾಡಿರಲಿಲ್ಲ, ಅವಾಗ ಯಾಕೆ ನೀವು ಪ್ರಶ್ನೆ ಮಾಡಲಿಲ್ಲ? ಖಂಡಿತ ನಾವು ಪ್ರಶ್ನೆ ಮಾಡಲಿಲ್ಲ. ಯಾಕೆ ಮಾಡಲಿಲ್ಲ ಅಂದರೆ ನಿಸಾರ್ ಅಹಮದ್ ಅವರ ನಿಷ್ಠೆ, ನಿಯತ್ತು ಮತ್ತು ಈ ರಾಜ್ಯದ, ಈ ದೇಶದ ಜಲ, ಭಾಷೆ, ಧರ್ಮ, ಅದ್ರ ಬಗ್ಗೆ ಅವರಿಗಿದ್ದ ನಂಬಿಕೆಗಳು, ಗೌರವಗಳೇ ಬೇರೆ. ಆದರೆ ಈ ಬಾನು ಮುಸ್ತಾಕ್ ಅನ್ನೋ ಹೆಣ್ಣು ಮಗಳಿಗಿರೋ ನಂಬಿಕೆ, ಗೌರವಗಳೇ ಬೇರೆ. ಬಾನು ಮುಸ್ತಾಕ್ ಅವರು ಕೂಡ ಒಂದು ಕಡೆ ಹೇಳಿದ್ದಾರೆ, ನಾನು ಹಿಂದೂ ಧರ್ಮವನ್ನು ಗೌರವಿಸುತ್ತೇನೆ. ಮೇಡಮ್ ಅವರೇ, ಎಲ್ಲರೂ ಎಲ್ಲ ಧರ್ಮನೂ ಎಲ್ಲ ಆಚರಣೆಯನ್ನು ಗೌರವಿಸ್ತಾರೆ. ನಂಬಿಕೆ ಇದೆ, ನೀವು ಹೇಳಿ. ನಮಗೆ ನಿಮ್ಮ ನಂಬಿಕೆಯ ಮೇಲೆ ಪ್ರಶ್ನೆ. ಈಗ ಗೌರವಿಸುವುದು ಸಂವಿಧಾನ ಕೊಟ್ಟಿರ್ತಕ್ಕಂತಹ ಎಲ್ಲರ ಹಕ್ಕದು, ಎಲ್ಲರೂ ಗೌರವಿಸಲೇಬೇಕು. ನೀವೇನು ಗೌರವಿಸಲ್ಲ ಅಂತ ಹೇಳ್ಬಿಟ್ರೆ ಇಲ್ಲೇನು ಕಮ್ಮಿ ಆಗಲ್ಲ ಅದು. ಆದರೆ ನಿಮ್ಮ ನಂಬಿಕೆಗಳು ಹೇಳಿ. ನೀವು ಮೂರ್ತಿ ಪೂಜೆಯನ್ನು ನಂಬ್ತೀರಾ? ಅದನ್ನು ಹೇಳಿ. ನೀವು ನಿಮ್ಮ ಹಣೆ ಮೇಲೆ ಅರಿಶಿನ ಕುಂಕುಮನ ಇಟ್ಕೊಳ್ತೀರಾ? ಹೇಳಿ. ಅರಿಶಿನ ಕುಂಕುಮ ಹಿಂದೂ ಸಂಪ್ರದಾಯದ ಸಂಕೇತ, ನೀವು ಇಡ್ತೀರಾ? ಅದನ್ನು ಹೇಳಿ. ನೀವು ಚಾಮುಂಡೇಶ್ವರಿಗೆ ತೆಂಗಿನಕಾಯಿ ಹೊಡಿತೀರಾ? ಹೇಳಿ. ನೀವು ಚಾಮುಂಡೇಶ್ವರಿಯ ದರ್ಶನ ಮಾಡಿ, ಚಾಮುಂಡೇಶ್ವರಿಯ ವಿಧಿವತ್ತಾಗಿ ನೀವು ಪೂಜೆ ಪುನಸ್ಕಾರಗಳನ್ನ ದಸರಾದಲ್ಲಿ ಮಾಡ್ತೀರಾ? ಹೇಳಿ. ಇಲ್ಲ ನೀವು ಹೇಳಿ, ಇಲ್ಲ ನಿಮ್ಮ ಸರ್ಕಾರದ ಹತ್ರ ಹೇಳಿಸಿ. ನಮಗೆ ದಸರಾ ಅಂದರೆ ಅದು ಒಂದು ಹಿಂದೂ ಸಂಪ್ರದಾಯದ ಪ್ರಕಾರ ನಡೆಯುವಂಥ ದಸರಾ. ಅದು ಆ ಕಾರ್ಯಕ್ರಮದಲ್ಲಿ ನೀವು ಭಾಗವಹಿಸ್ತಿದ್ದೀರಿ, ನೀವು ಉದ್ಘಾಟನೆ ಮಾಡ್ತಿದ್ದೀರಿ. 400 ವರ್ಷಗಳ ಹಿಂದೆ ಏನು ನಡ್ಕೊಂಡು ಬಂದಿತ್ತು ಅದೇ ಸಂಪ್ರದಾಯದ ಪ್ರಕಾರ ಹಿಂದಿನ ವರ್ಷದವರೆಗೂ ನಡೆದಿದೆ. ಅದೇ ಸಂಪ್ರದಾಯದ ಪ್ರಕಾರ ನೀವು ನಡ್ಕೋತೀರಾ? ಹೇಳಿ. ಈಗ ನಮಗೆ ಅದು ಪ್ರಶ್ನೆ ಇರೋದೀಗ. ನಿಮಗೆ ಉದ್ಘಾಟನೆ ಮಾಡ್ತಿರೋದಲ್ಲ ನಮ್ಮ ಪ್ರಶ್ನೆ. ನೀವು ಅದೇ ರೀತಿಯಲ್ಲಿ ನೀವು ನಡ್ಕೋತೀರಾ? ಹೇಳಿ. ನೀವು ಚಾಮುಂಡೇಶ್ವರಿ ಬೆಟ್ಟಕ್ಕೆ ಹೋಗಿ ಚಾಮುಂಡಿಯ ದರ್ಶನ ಮಾಡಿ, ಚಾಮುಂಡಿಯ ಪೂಜೆ ಮಾಡಿ, ತದನಂತರ ನೀವು ಚಾಮುಂಡೇಶ್ವರಿಯ ಉತ್ಸವಕ್ಕೆ ಚಾಲನೆ ಕೊಡ್ತೀರಾ? ಹೇಳಿ. ನೀವು ಕನ್ನಡ ಭಾಷೆನ ಅರಿಶಿಣ ಕುಂಕುಮದ ಬಾವುಟ ಮಾಡಿ ಚಾಮುಂಡೇಶ್ವರಿಗೆ ಒದಿಸಿ ರಥದ ಮೇಲೆ ಕೂರಿಸಿದ್ದಾರೆ ಅಂತ ನೀವು ಹೇಳಿಕೆ ಕೊಡೋದಾದರೆ ನಾನು ಎಲ್ಲಿ ನಿಂತುಕೊಳ್ಳಿ, ಹೀಗೆ ಮಾಡುವುದರಿಂದ ನಾನು ಏನನ್ನು ನೋಡಲಿ ಅಂತ ನೀವು ಹೇಳೋದಾದರೆ ಅದೇ ಚಾಮುಂಡೇಶ್ವರಿ ಉತ್ಸವಕ್ಕೆ ನೀವು ಹೇಗೆ ಚಾಲನೆ ಕೊಡ್ತೀರಾ? ಹೇಳಿ. ಉತ್ತರ ಕೊಡಿ ಜನರಿಗೆ. ನೀವು ಇವತ್ತು ನಿಮಗೆ ಆತ್ಮಸಾಕ್ಷಿ ಇಲ್ವಾ? ಆತ್ಮಸಾಕ್ಷಿ ಇಲ್ವಾ ನಿಮಗೆ? ಸರ್ಕಾರ ನಿಮ್ಮನ್ನು ಕರೆದಿದೆ, ನೀವು ತಿರಸ್ಕಾರ ಮಾಡಬೇಕಾಗಿತ್ತು.
ಹೌದು, ನೀವು ತಿರಸ್ಕಾರ ಮಾಡಬೇಕಾಗಿತ್ತು. ಆದರೆ ಇವತ್ತು ನೀವು ರಾಜ್ಯದಲ್ಲಿ ಶಾಂತಿನ ಕಳೆದೋದಕ್ಕೋಸ್ಕರ ಈ ಕೆಲಸ ಮಾಡ್ತಿದ್ದೀರಿ ಅಂತ ನಾವು ಯಾಕೆ ಯೋಚನೆ ಮಾಡಬಾರ್ದು ಹೇಳಿ? ತಪ್ಪಲ್ವ ನೀವು ಮಾಡ್ತಿರೋದು? ನೀವು ಒಪ್ಕೊಂಡಿರೋದು ನಿಜ, ನೀವು ಹೋಗೋದು ನಿಜ. ಅದೇ ರೀತಿ ದಸರಾ ಹೇಗೆ ಹಿಂದೆ ನಡೀತಿತ್ತೋ ಅದೇ ಪ್ರಕಾರನೇ ನಡಿಬೇಕು. ಅದಕ್ಕೆ ನೀವು ಸಂಪ್ರದಾಯವಾಗಿ, ಹಿಂದೂ ಸಂಪ್ರದಾಯವಾಗಿ ಏನು ಶಾಸ್ತ್ರ ಸಂಪ್ರದಾಯಗಳಲ್ಲಿ ನಡೀತಿತ್ತೋ ಅವನ್ನೆಲ್ಲನೂ ಕೂಡ ಯಥಾವತ್ತಾಗಿ ನೀವು ಮಾಡಿಸ್ಬೇಕು. ಸರ್ಕಾರ ಮಾಡಿಸ್ಬೇಕು ಅವ್ರ ಕೈನಲ್ಲಿ. ಹಾಗಿದ್ದರೆ ಮಾತ್ರ ದಸರಾ ಉದ್ಘಾಟನೆ ಆಗಬೇಕು. ನನ್ನ ಕಳಕಳಿಯ ಮನವಿ ಸ್ಯಾಟಲೈಟ್ ಮೀಡಿಯಾಗಳವ್ರ ಹತ್ರ, ದಯವಿಟ್ಟು ಈ ಕಾರ್ಯಕ್ರಮನ ಇಂಚಿಂಚು ಪ್ರಚಾರ ಮಾಡಿ ಜನರಿಗೆ ಗೊತ್ತಾಗಬೇಕು. ಹೌದು, ಜನರಿಗೆ ಗೊತ್ತಾಗಬೇಕು. ಅಲ್ಲಿ ಯಾವುದೇ ಒಂದು ಪದ್ಧತಿಯು ಕೂಡ ತಿರುಗಬಾರ್ದು, ಬದಲಾವಣೆ ಆಗಬಾರ್ದು. ಅದು ಹೇಗೆ ನಡ್ಕೊಂಬಂತು ಹಾಗೇ ನಡಿಬೇಕು. ಕೇವಲ ಬಾನು ಮುಸ್ತಾಕ್ಗೋಸ್ಕರ ನಮ್ಮ ಹಿಂದಿನ ಸಂಪ್ರದಾಯಗಳು ಬದಲಾವಣೆ ಆಗಬಾರ್ದು. ಈ ಕಾಂಗ್ರೆಸ್ಸು ಯಾವಾಗಲೂ ಇದನ್ನೇ ಮಾಡೋದು. ಹಿಂದೂಗಳ ಆಚರಣೆಗಳನ್ನು ದಿಕ್ಕು ತಪ್ಪಿಸ್ಬೇಕು, ಇವ್ರಿಗೆ ಮನಸ್ಸಿಗೆ ಬಂದಾಗ ಮಾಡಬೇಕು, ಮನಸ್ಸಿಗೆ ಬಂದವ್ರನ್ನ ಕರ್ಕೊಂಡೋಗಿ ಉದ್ಘಾಟನೆ ಮಾಡಿಸ್ಬೇಕು. ಇದನ್ನೇ ಮಾಡ್ತಿರೋದು ಇವರು. ಆ ಕಾರಣಕ್ಕೋಸ್ಕರ ಎಲ್ಲ ಸ್ಯಾಟಲೈಟ್ ಮೀಡಿಯಾದವ್ರು ಏನಿದ್ದೀರಿ, ದಯವಿಟ್ಟು ಇದನ್ನು ತುಂಬ ಎಲ್ಲರ ಕಣ್ಣಿಗೆ ಕಟ್ಟೋ ಹಾಗೆ ಏನನ್ನೂ ಸ್ಕ್ರೀನ್ ಮಾಡಿದಿರ ಎಲ್ಲವನ್ನು ಲೈವ್ ಆಗಿ ಬಿತ್ತರಿಸ್ಬಿಡಿ. ಎಲ್ಲಿ ಏನೇ ಒಂದು ತಪ್ಪಾದ್ರೂ ದಯವಿಟ್ಟು ಜನರಿಗೆ ತಿಳಿ ಹೇಳಿ. ಯಾಕೆಂದರೆ ಜನರಿಗೆ ಗೊತ್ತಾಗಬೇಕು ಇವರ ಹುನ್ನಾರಗಳು, ಷಡ್ಯಂತ್ರಗಳು. ಸಾಕಷ್ಟು ಜನ ಇವತ್ತು ಸಾಕಷ್ಟು ಪ್ರಶ್ನೆಗಳನ್ನು ಮಾಡ್ತಿದ್ದಾರೆ. ಮೇಡಮ್, ಬಾನು ಮುಸ್ತಾಕ್ ಮೇಡಮ್ ಅವರೇ, ನಿಮ್ಮಲ್ಲಿ ನನ್ನೊಂದು ಸಣ್ಣ ಪ್ರಶ್ನೆ. ಮಸೀದಿಗಳಲ್ಲಿ ಹೆಣ್ಣುಮಕ್ಕಳಿಗೆ ಪ್ರವೇಶ ಇಲ್ಲ, ನೀವು ಇದ್ರ ಬಗ್ಗೆ ಮಾತಾಡೋದಿಲ್ಲ. ಯಾಕೆ ನೀವು ಮಾತಾಡೋಲ್ಲ ಇದ್ರ ಬಗ್ಗೆ? ನೀವು ಇದನ್ನು ಮಾತಾಡ್ಬೋದಲ್ವ? ನೀವು ಅದನ್ನು ಬಿಟ್ಟು ನಮ್ಮ ಹಿಂದೂ ಹೆಣ್ಣು ಮಕ್ಕಳ ಸಂಕೇತ ಆಗಿರ್ತಕ್ಕಂತಹ ಅರಿಶಿಣ ಕುಂಕುಮದ ಬಗ್ಗೆ ಮಾತಾಡ್ತೀರಾ, ನಮ್ಮ ಕನ್ನಡದ ಬಾವುಟದ ಬಗ್ಗೆ ಮಾತಾಡ್ತೀರಿ, ಚಾಮುಂಡೇಶ್ವರಿಯ ಬಗ್ಗೆ ಮಾತಾಡ್ತೀರಿ, ನಾನು ಎಲ್ಲಿ ನಿಂತ್ಕೊಳ್ಳಿ ಅಂತ ಮಾತಾಡ್ತೀರಿ, ನಾನು ಏನು ನೋಡಲಿ ಅಂತ ಮಾತಾಡ್ತೀರಿ. ಇವತ್ತು ನೀವು ದಸರಾ ಉದ್ಘಾಟನೆ ಮಾಡೋಕ್ಕೆ ಬರ್ತಿದ್ದೀರಿ, ನೀವು ಹಣೆಯ ಮೇಲೆ ಸಿಂಧೂರನ ಇಟ್ಟು ದಸರಾ ಉದ್ಘಾಟನೆ ಮಾಡೋದಾದರೆ ಮಾಡಿ. ಶಾಸ್ತ್ರೋಕ್ತವಾಗಿ ಹಿಂದೂ ಸಂಪ್ರದಾಯದ ಪ್ರಕಾರ ಹೇಗೆ ದಸರಾ ನಡೀತಿತ್ತು ಅದರ ಪ್ರಕಾರ ನೀವು ಮಾಡೋದಾದರೆ ಮಾಡಿ, ನಮ್ಮ ಅಭ್ಯಂತರ ಏನಿಲ್ಲ. ಆಗೊಂದು ಪಕ್ಷ ನೀವು ಮಾಡಲ್ಲ ಅನ್ನೋದಾದರೆ ಸರ್ಕಾರದಲ್ಲಿ ನನ್ನೊಂದು ಮನವಿ ಇದೆ. ದಯವಿಟ್ಟು ಮಾನ್ಯ ಮುಖ್ಯಮಂತ್ರಿಗಳೇ, ಆ ಹೆಣ್ಣುಮಗಳು ಇಷ್ಟನ್ನೆಲ್ಲ ಪೂರೈಸಿ ಮಾಡೋದಾದರೆ ದಯವಿಟ್ಟು ಮಾಡಿಸಿ. ಇಲ್ಲ ಅಂದರೆ ಕರ್ನಾಟಕದಲ್ಲಿ ಕನ್ನಡಕ್ಕೋಸ್ಕರ ಅಥವಾ ದೇಶಕ್ಕೋಸ್ಕರ ದುಡಿದಂಥವರು, ಬರೆದಂಥವರು, ಇತಿಹಾಸನ ಹೇಳದಂಥವ್ರು, ಪುಸ್ತಕಗಳನ್ನ ಬರೆದಂಥವ್ರು ನಿಮ್ಮ ಕಣ್ಣಿಗೆ ಯಾರೂ ಕಾಣಲೇ ಇಲ್ವೇ? ಆ ಥರ ನಿಮ್ಗೆ ಯಾರೂ ಸಿಕ್ಕಿಲ್ವೇ? ಆ ಥರ ಯಾರೂ ಸಿಕ್ಕಿಲ್ಲ ಅಂದರೆ ದಯಮಾಡಿ ನಿಮ್ಮೂರಿನ ಯಾವುದೋ ಒಬ್ಬ ಬಡ ರೈತನ ಕರ್ಕೊಂಡು ಬಂದು ಆ ವ್ಯಕ್ತಿಯ ಕೈಯಲ್ಲಿ ದಸರಾನ ಉದ್ಘಾಟನೆ ಮಾಡಿಸಿ, ಏನೂ ಸಮಸ್ಯೆ ಇಲ್ಲ ಅಂತ ಹೇಳುವುದರ ಮುಖಾಂತರ ಇವತ್ತಿನ ಟ್ಯಾಕ್ಸಿವಾಲ ಕಾರ್ಯಕ್ರಮನ ಮುಗಿಸ್ತಾ ಇದ್ದೀನಿ. ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಾಮೆಂಟ್ ಮಾಡುವುದರ ಮುಖಾಂತರ ನಮ್ಮನ್ನು ಹೆಚ್ಚೆಚ್ಚು ಪ್ರೋತ್ಸಾಹಿಸ್ತೀರಿ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.